ತಾಯಿ ಭಾರತಾಂಬೆಯನ್ನ ಸ್ಮರಿಸಿ ನಮ್ಮೆಲ್ಲರ ಮುಕ್ಕೋಟಿ ದೇವತೆಯನ್ನ ಒಡಲಲ್ಲಿ ಇಟ್ಟುಕೊಂಡು ಎಲ್ಲರಿಗನ್ನ ಸಲಹಿ ಸಾಕಿರುವಂತ ತಾಯಿ ಜಗನ್ಮಾತೆ ಗೋಮಾತೆಯನ್ನ ಸ್ಮರಿಸಿ ವೇದಿಕೆ ಮೇಲಿರುವ ಪರಮ ಪೂಜ್ಯ ಚಿದ್ಗಣಾನಂದ ಮಹಾಸ್ವಾಮೀಜಿ ಅವರ ಅಡಿದಾವರುಗಳಿಗೆ ನಮಸ್ಕಾರವನ್ನ ಸಲ್ಲಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಹಿರಿಯರಾದ ಮಾನ್ಯ ಮಿಲಿಂದ್ ಪರಾಂಡೇಜಿ ಅವರು, ಕೇಶವಜಿ ಅವರು, ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು ಮತ್ತು ಆಗಮಿಸಿರುವಂತ ತಮ್ಮೆಲ್ಲರಿಗೂ ಶುಭ ಸಂದರ್ಭದ ಶುಭ ಕಾರ್ಯಕ್ರಮದ ಶುಭ ನಮಸ್ಕಾರ. ಬಹಳ ಸಂತೋಷ ಮತ್ತು ಅಪರೂಪಮಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಮ್ಮಿಲಿತಗೊಂಡಿದ್ದೀವಿ. ವಿಶ್ವ ಹಿಂದೂ ಪರಿಷತ್ತು ಸುಮಾರು 16 ಆಯಾಮಗಳಲ್ಲಿ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಧಾರ್ಮಿಕದ ಜೊತೆಗೆ ಸಾಮಾಜಿಕ ಪುಂಜ ಮತ್ತು ಧಾರ್ಮಿಕ ಪುಂಜ ಅಂತ ಹೇಳಿ ಸಾಮಾಜಿಕ ಪುಂಜದೊಳಗ ರೈತರಿಗೆ ದೇಶದ ಅರ್ಥವ್ಯವಸ್ಥೆ ಸದೃಢ ಆಗೋ ದೃಷ್ಟಿಯಿಂದ ಏನೇನೆಲ್ಲ ಮಾಡಬೇಕು ಅನ್ನುವಂತ ಯೋಚನೆಯನ್ನು ಇಟ್ಕೊಂಡು ಇಡೀ ದೇಶಾದ್ಯಂತ ವಿಶ್ವ ಹಿಂದೂ ಪರಿಷತ್ತು ಗೋರಕ್ಷಾ ಆಯಾಮದಲ್ಲಿ ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಆ ನಿಮಿತ್ತ ಇವತ್ತು ಗೋ ಆಧಾರಿತ ಕೃಷಿ ಕಾಮಧೇನು ಕಲ್ಪವೃಕ್ಷ ಕೃಷಿ ಅಂತೇಳಿ ಇವತ್ತು ಕಾರ್ಯಕ್ರಮ ಇದೆ. 1-2 ಬಿಂದುಗಳನ್ನ ನಾನು ಸ್ಪರ್ಶ ಮಾಡ್ತೀನಿ. ಬಹುಶಃ ಮಳಿ ಬಗ್ಗೆ ಬಹಳ ಜನ ಹೇಳ್ತಾ ಇದ್ರು. ಆದ್ರೆ ನಮ್ಮ ಅನಿಸಿಕೆ ಏನು, ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂದಂಗ ಮಳಿ ಬಂದಾಗ ಹೊರಗಿರೋರು ಕರೆ ರೈತರು, ಮಳಿ ಬಂದಾಗ ಒಳಗಿರೋರು ಕುಲ್ಲಾ ಜನರಪ್ಪ. ಹೌದಿಲ್ಲ? ಮಳಿಗೆ ಅನ್ಸದವ್ರು ರೈತರು ಹೆಂಗ ಆಗ್ತಾರ? ಹಿಂಗಾಗಿ ರೈತರ ಕಾರ್ಯಕ್ರಮ ಅಂದ್ರೆ ಪೆಂಡಾಲ್ ಇಲ್ದಿದ್ರು ನಡೆಯತ್. ಹೌದಿಲ್ಲ? ಮಳೆಗಾಲದೊಳಗ ಮಳೆಯ ಮಧ್ಯದೊಳಗ ಎಲ್ಲ ಗಂಗಾ ಮಾತೆಯಿಂದ ಅಡಿಯಿಂದ ಮುಡಿಯವರೆಗೆ ನೀರು ಸೋರಕತ್ರನು ಆ ನೀರಿಗೆ ದುಡಿಮೆಯ ಬೆವರನ್ನ ಸುರಿಸಿ ಭೂಮಾತೆಯಿಂದ ಅನ್ನವನ್ನ ನಿರ್ಮಾಣ ಮಾಡಿ ಜಗವನ್ನ ಸಲಹುವಂತ ರೈತಗ ಮಳೆ ಅಂದ್ರೆ ಸಂತೋಷ, ಬಿಸಿಲು ಅಂದ್ರೆ ಅಷ್ಟ ಬೇಜಾರಿರತ್ತ ರೈತನಿಗೆ. ಹೀಗಾಗಿ ಮಳೆ ಬಗ್ಗೆ ನಾವೇನ್ ಬಹಳ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮಳೆ ಎಷ್ಟು ಬರುತ್ತಾ ಅಷ್ಟು ನಮಗೆ ಸಂತೋಷ ಇದೆ. ಇರ್ಲಿ. ಇವತ್ತಿನ ವಿಶೇಷ ಕಾರ್ಯಕ್ರಮ ಗೋ ಆಧಾರಿತ ಸಾವಯವ ಕೃಷಿ. ಈಗ ನಾವು ಕಾರ್ಯಕ್ರಮ ಮುಗಿದ ತಕ್ಷಣ ಒಂದಿಷ್ಟು ಪ್ರದರ್ಶನಿ ಇದೆ, ಅಲ್ಲೆಲ್ಲರೂ ಹೋಗ್ಬೇಕಾಗಿದೆ. ನಿಮಗೆಲ್ಲ ಗೊತ್ತಿದೆ, ಕಳೆದ 1 ವಾರದಿಂದ ನಿರಂತರ ಮಳೆ ಇತ್ತು. ಹೀಗಾಗಿ ಮಳೆಯಲ್ಲಿ ಜನ ಎಷ್ಟು ಬರ್ತಾರ ಏನು ಅನ್ನೋ ದೃಷ್ಟಿಯೊಳಗ ನಾವು ವ್ಯವಸ್ಥೆ ಮಾಡಿದೀವಿ. ನಮ್ಮ ನಿರೀಕ್ಷೆಕ್ಕಿಂತ ರೈತರು ಎಷ್ಟು ಗೋಮಾತೆ ಮೇಲೆ ಪ್ರೀತಿ ಇದಾರ, ಸಾವಯವ ಮತ್ತು ಈ ವಿಶೇಷ ವಿಷಮುಕ್ತ ಆಹಾರವನ್ನ ಬೆಳಿಲಿಕ್ಕೆ ಎಷ್ಟು ಉತ್ಸುಕದಾರ ಅಂತ ಹೇಳ್ಬೇಕಾದ್ರ ಇವತ್ತಿನ ಕಾರ್ಯಕ್ರಮದ ಈ ಜನಸಂಖ್ಯೆ ಸಾಕ್ಷ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಒಬ್ಬರು ಯಾರೇ ಸ್ವಲ್ಪ ಮುಂದೆ ಹೆಜ್ಜೆ ಇಡಬೇಕಾಗಿದೆ ಅಷ್ಟೇ. ಹೌದಾ? ಗೋವಿನ ಮೇಲೆ ಇರುವಂತ ಶ್ರದ್ಧೆ ಅದು ವರ್ಣಾತೀತವಾಗಿರುವಂತದ್ದು, ಅದು ಶಬ್ದಕ್ಕೆ ನಿಲುಕದೇ ಇರುವಂತದ್ದು. ಇವತ್ತಿನ ಒಂದು ಪ್ರಯೋಗ, ಮಾನ್ಯ ಕೇಂದ್ರೀಯ ಮಿಲಿಂಜಿ ಅವರು ಪ್ರವಾಸ ನಮ್ಮ ಜಿಲ್ಲೆಗೆ ನಿಶ್ಚಯ ಆಗಿದೆ. ಮಾನ್ಯ ಕೇಶವಜಿ ಅವರು ಬಂದಿದಾರ. ಬಹಳ ಈ ಗೋವಿನ ಬಗ್ಗೆ ಮತ್ತು ವಿಷಮುಕ್ತ ಆಹಾರ ಕೃಷಿ ಭೂಮಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಳಕಳಿ ಇರುವಂತವರು. ಇಡೀ ದೇಶಾದ್ಯಂತ ಎಲ್ಲ ರೈತರು ಸಬಲರಾಗಬೇಕು, ಗೋಮಾತೆ ಉಳಿಬೇಕು, ಎಲ್ಲರ ಆರೋಗ್ಯ ವೃದ್ಧಿ ಆಗಬೇಕು ಅನ್ನುವಂತ ನಿಟ್ಟಿನೊಳಗ ಅವರು ಈ ಕಾರ್ಯಕ್ರಮದ ಮಾರ್ಗದರ್ಶನವನ್ನ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಕಾರ್ಯಕ್ರಮದ 3 ವಿಷಯಗಳಿದಾವ. ಒಂದು ಹಿರಿಯರಿಂದ ಮಾರ್ಗದರ್ಶನ, 2ನೇದ್ದು ಇಲ್ಲೊಂದು ಪ್ರದರ್ಶನಿಯನ್ನ ಸಣ್ಣ ಪ್ರಮಾಣದಲ್ಲಿ ಡೆಮೋ ಟೈಪ್ ನಾವು ಮಾಡಿದೀವಿ. ಪರಾಶರ ಕೃಷಿ ಋಷಿ ಅಂತೇಳಿ ಪರಾಶರ ಋಷಿ ಇದ್ದಾರೆ. ನಿಮಗವು ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಒಳಗ ಗ್ರಂಥಗಳು ಸಿಗ್ತಾವ. ಆ ಋಷಿ ಏನೇನನ್ನ ಹೇಳಿದಾರ ಅದು ಎಲ್ಲವನ್ನ ಇಲ್ಲಿ ನಾವು ಪ್ರಯೋಗ ಮಾಡಿದೀವಿ. 1 ಎಕರೆಗೆ ಗೋ ಆಧಾರಿತ ಕನಿಷ್ಠ ಪಕ್ಷ ನೀರಾವರಿ ಇಲ್ಲದ 20 ಲಕ್ಷ ಆದಾಯ ತೆಗೆಯುವಂತ ವಿಧಾನವನ್ನ ಹೇಳಿದಾರ. ಬಾವಿ ಬೋರು ಯಾವುದೋ ಅವಶ್ಯಕತೆ ಇಲ್ಲ. ಮಳೆಗಾಲದಾಗ ಆಗಿರುವಂತ ನೀರನ್ನ ಸಂಗ್ರಹ ಮಾಡಿ ಸ್ತಂಭ ಮತ್ತು ಆಯತಾಕಾರ ಕೃಷಿ ವಿಧಾನದೊಳಗ ವರ್ಷ ಪೂರ್ತಿ ಆ ನೀರನ್ನ ಬಳಕೆ ಮಾಡಿ ಈಗೇನ್ ನಾವು ನೀರ್ ಹಾಸ್ತೀವಲ್ಲ ಅದರದ 70% ನೀರ್ ಲೆಸ್ ಆಗತ್ತ, ಕೇವಲ 20% ಯೂಸ್ ಆಗತ್ತ. ಇದು ಸಂಸ್ಕೃತ, ಹಿಂದಿ ಒಳಗ ಪರಾಶರ ಕೃಷಿ ಪರಾಶರ ಋಷಿ ಅಂತಿದಾರ. ಆರ್ಯಭಟ್ಟ, ಸುಶ್ರುಷ, ಚರಕ ಹೇಗಿದಾರ ಹಾಗ ಪರಾಶರ ಬಗ್ಗೆ ನೀವು ಗೂಗಲ್ ಮಾಡಿದ್ರ ಈ ಎಲ್ಲ ಮಾಹಿತಿ ಸಿಗತ್ತ. ಅವರು ಒಂದು ಗೋವಿನಿಂದ ಏನೇನೆಲ್ಲ ಮಾಡಬಹುದು ಅಂತ ಒಂದೇ ಒಂದು ಉದಾಹರಣೆಯನ್ನ ನಾನು ಕೊಡ್ತೀನಿ. ಇಲ್ಲಿ ಮುತ್ತು ಸಾಕಾಣಿಕೆಯನ್ನ ನಾವು ಮಾಡಿದೀವಿ. ಇಡೀ ಅತ್ಯಂತ ಲಾಭದಾಯಕ ಉದ್ಯಮ ಅದು. ಆದ್ರೆ 90% ಜನ ಮುತ್ತು ಸಾಕಾಣಿಕೆ ಮಾಡಿದವರು ಫೇಲ್ ಆಗ್ತಾ ಇದಾವ, ಫರ್ಲ್ ಫಾರ್ಮಿಂಗ್. ಆದ್ರೆ ನಾವೊಂದು ಪ್ರಯೋಗ ಮಾಡಿದೀವಿ.
ಗೋಕೃಪಾಮೃತ ರೆಡಿ ಮಾಡಿ ಕಂಪನಿದವ್ರು ಏನ್ ನಮಗೆ ಹೇಳಿದ್ರು ಅದ್ರ ಜೊತೆಗೆ ಗೋಕೃಪಾಮೃತ ರೆಡಿಯನ್ನ ಮಾಡಿ ಗೋಮಯವನ್ನ ನೀರಿನಾಗ ಹಾಕಿದ ಪರಿಣಾಮ ಇಡೀ ನಮ್ಮ ರಾಜ್ಯದಲ್ಲಿ ಯಶಸ್ವಿಯಾಗಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಕಾರಣ ಗೋ ಅನ್ನೋದನ್ನ ನಾವು ಮರಿಬಾರ್ದು. ಹೀಗೆ ಬಯೋಗ್ಯಾಸ್ ಬಗ್ಗೆ ನಾವು ಯೋಚನೆ ಮಾಡಿದೀವಿ. ಆಗ ಎಲ್ಲ ಪ್ರಮುಖರು ನೋಡ್ತಾ ಇದ್ರು ಬಯೋಗ್ಯಾಸ್ ಅನ್ನ ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಬಯೋಗ್ಯಾಸ್ ಸುಡೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಬರುತ್ತಾ, ಅದು ಪರಿಸರದಿಂದ ಅದನ್ನ ರಿಮೂವ್ ಮಾಡ್ಬೋದು. ನಾವು ಮನ್ಯಾಗ ಏನು LPG ಸುಡ್ತೀವಿ, ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ, ಅದರಿಂದ ಸಾಕಷ್ಟು ರೋಗಕಾರಕ ಆಗತ್ತೆ. ಒಟ್ಟಾರೆ ನಮ್ಮ ಉದ್ದೇಶ ಇರೋದು ಇಷ್ಟೇ, ಗೋವಿನಿಂದ ನಾವು ಹೇಗೆ ಆದಾಯವನ್ನ ತಗೊಳ್ಬಹುದು ಅನ್ನುವಂಥದ್ದನ್ನ ಪ್ರಯೋಗ ಮಾಡಿದೀವಿ. ನಮಗೆಲ್ಲ ಗೊತ್ತಿದೆ, ಪ್ರತಿ ವರ್ಷ ಬಸವಣ್ಣನ ಮೇಲೆ ಸದಕಾ ಚುಸ್ತಾರಲ್ರಿ ರೈತರು. ಬಹಳ ಜನರಿಗೆ ಗೊತ್ತಿರ್ಬೇಕು. ಯಾವ ಹಬ್ಬದಾಗ ಚುಸ್ತಾರ್ರಿ? ಗುಳ್ಳವನ ಹೋಳಿ ಪಂಚಮಿಕ್ಕಿಂತ ಮುಂದೆ ಚುಸ್ತಾರಲ್ಲ, ಅದನ್ನ ಪರಾಶರ ಮುನಿ ಉಲ್ಲೇಖ ಮಾಡಿದಾರ. ನಾ ತೆಗೆದು ನೋಡಿದೀನಿ. ಕಡಿಮೆ ಜಾಗದೊಳಗ ಗೋವಿನಿಂದ ಬರುವಂತ ಎಲ್ಲ ಉತ್ಪನ್ನಗಳನ್ನ ತಗೊಂಡು 10 ಪಟ್ಟು ಆದಾಯವನ್ನ ತೆಗಿಬಹುದಂತ ನಮಗೆಲ್ಲ ತೋರಿಸೋ ಸಲುವಾಗಿ ಆ ಪದ್ಧತಿಯನ್ನ ಆಚರಣೆಗೆ ತಂದಾರ. ಆದ್ರೆ ನಮಗದು ಗೊತ್ತಿಲ್ಲ, ಹೌದಾ? ಹೀಗಾಗಿ ಒಟ್ಟಾರೆ ಗೋವಿನಿಂದ ಕನಿಷ್ಠತಮ ನೀವು ಹೋಗ್ಬೇಕಾದ್ರೆ ಇಲ್ಲೆಲ್ಲ ನೋಡ್ತಾ ಹೋಗ್ರಿ ಸಾವಧಾನದಿಂದ. ಅದು ಯಾವುದೂ ಹಿಂಡಂಗಿಲ್ಲ, ಕರ ಇಲ್ಲ ಅಂದ್ರೆ 5,000 ಇನ್ಕಮ್ ತೆಗಿಬಹುದು. ಇನ್ನು ಕರು ಮತ್ತು ಹಾಲು ಕೊಡ್ತೈತಿ ಅಂದ್ರೆ 8,000 ಆದಾಯವನ್ನ ತೆಗಿಬಹುದು. ಈ ರೀತಿ ಗೋವಿನಿಂದ ಏನೇನು ತೆಗಿಬಹುದು ಅನ್ನೋದನ್ನ ಇಲ್ಲೆಲ್ಲ ಪ್ರಾಕ್ಟಿಕಲ್ ಮಾಡಿದೀವಿ. ಇದನ್ನ ಪ್ರಶಿಕ್ಷಣ ಕೊಡುವಂತದ್ದು ವ್ಯವಸ್ಥೆಯನ್ನು ಹಿರಿಯರ ಮಾರ್ಗದರ್ಶನದೊಳಗೆ ನಾವು ಕೊಟ್ಟಿದೀವಿ. ನಾವೆಲ್ಲ ಹಿಮಿಕ್ ಆಸಿಡ್ ಬಳಸ್ತೀವಿ. ಬಹಳ ಜನ ಪ್ರಗತಿಪರ ರೈತರಿಗೆ ಇದು ಗೊತ್ತಿರತ್ತೆ, ಗ್ರೋತ್ ಪ್ರಮೋಟರ್ ಅಂತೇಳಿ. ಅದ್ರ 10 ಪಟ್ಟು ಕೆಲಸ ಮಾಡುವಂತದ್ದು ಇಲ್ಲಿ ಸತ್ವಜಲ ಅಂತೇಳಿ ಗೋಮೂತ್ರ, ಗೋಮಯ ಮತ್ತು ಪಂಚಗವ್ಯದಿಂದ ಒಂದು ದ್ರಾವಣವನ್ನ ಪರಾಶರ ಮುನಿಯವರು ಹೇಳಿದ ಪ್ರಕಾರ ರೆಡಿ ಮಾಡಿದೀವಿ. ಅದ್ರ ರಿಸಲ್ಟ್ ಹೆಂಗೈತೆ ಅಂದ್ರ ಇಡೀ ವಿಶ್ವ ಆಶ್ಚರ್ಯ ಪಡುವಂತದ್ದಿದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ 5 ದಿನದಲ್ಲಿ ಬಳ್ಳೋಳಿ ಅರ್ಧ ಫೂಟ್ ಎತ್ತರ ಬಂದಿದೆ. ಕಬ್ಬ 6 ತಿಂಗಳಿಗೆ ಕಟಾವಿಗೆ ಬರುತ್ತಾ. ಇಡೀ ಜಗತ್ತನ್ನೇ ವಿಸ್ಮಯಗೊಳ್ಳುವಂತ ಪ್ರಯೋಗವನ್ನ ಪರಾಶರ ಮುನಿಯವರ ಪ್ರಯೋಗದ ಕೃಷಿ ಪರಾಶರ ಮುನಿಯವರ ಆಧಾರದ ಮೇಲೆ 112 ಎಲೆಗಳನ್ನ ತಗೊಂಡು ಆ ಒಂದು ಸತ್ವವನ್ನ ರೆಡಿ ಮಾಡಿದೀವಿ. ಇಲ್ಲಿ ಹಿರೇಕುಡಿಯಾಗಿರುವಂತ ಎಲ್ಲ ಹಿರಿಯರಿಗೆ ಗೊತ್ತದ. ಕಳೆದ ಒಂದು ವಾರ ಹಿಂದೆ ಬಂದಾಗ ಬೆಳೆಗಳು ಎಷ್ಟಿದ್ದು, ಒಂದೇ ಒಂದು ವಾರದೊಳಗೆ ಸುಮಾರು 25 ದಿನದಲ್ಲಿ ಇಲ್ಲಿ ಬದನಿ ಗಿಡಗಳ ಕಾಯಾಗತ್ತವ. ನಾವು 1.5 ಫೂಟ್ ಜಾಗದಲ್ಲಿ 400 ಉಳ್ಳಾಗಡ್ಡಿಯನ್ನ ಬೆಳೆದಿದ್ದೀವಿ. 400 ಅಂದ್ರೆ ರೈತರಿಗೆ 10 ಪಟ್ಟು ಆದಾಯವನ್ನ ತೆಗೆಯುವಂತದ್ದು ಹೇಗೆ, ಗೋವಿನಿಂದ ಆದಾಯವನ್ನ ತೆಗೆಯುವಂತದ್ದು ಹೇಗೆ, ಬಯೋಗ್ಯಾಸ್ ಇರಬಹುದು, ಗೋ ಉತ್ಪನ್ನಗಳ ನಿರ್ಮಾಣ ಮಾಡುವಂತದ್ದು ಇರಬಹುದು, ಆ ನಂತರ ಮುತ್ತು ಮೀನು ಸಾಕಾಣಿಕೆ ಇರಬಹುದು, ತೋಟಗಾರಿಕೆ ಕೀಟಗಾರಿಕೆ ಇರಬಹುದು, ಸಮಗ್ರ ಕೃಷಿಯನ್ನ ಗೋ ಆಧಾರಿತ ಇಲ್ಲಿ ಏನೇನು ಪ್ರಯೋಗ ಮಾಡಿದೀವಿಲ್ಲ ನಾವು, ಇದು ಫರ್ಟಿಲೈಸರ್ ದಿಂದ ಆಗುವಂತದ್ದು ಯಾವುದೂ ಇಲ್ಲ. ಇದನ್ನು ಗೋವಿನಿಂದ ಸರಿಯಾಗಿ ಜೀವಾಮೃತ, ಗೋಕೃಪಾಮೃತ, ಸತ್ವಜಲ, ಎರೆಜಲ ಮತ್ತು ಖತ, ಸಾವಯವ ಖತ ಬೇರೆ, ಎರೆಹುಳು ಗೊಬ್ಬರ ಬೇರೆ, ಹಸಿರೆಲೆ ಗೊಬ್ಬರ ಬೇರೆ. ಇಲ್ಲಿ ನಾವು ಕಾಮಧೇನು ಗೊಬ್ಬರ ಅಂತೇಳಿ ಪರಾಶರ ಮುನಿ ಅಲ್ಲಿ ಅದನ್ನೆಲ್ಲ ಶೋ ಇಟ್ಟಿದ್ದಾರೆ, ಯಾವ ರೀತಿ ರೆಡಿ ಮಾಡಿದೇವೆ ಅಂತೇಳಿ. ಆ ಕಾಮಧೇನು ಗೊಬ್ಬರವನ್ನ ಹಾಕಿದ್ರೆ ಈ ನಾನೇನು ಗ್ರೋತ್ ಪ್ರಮೋಟರ್ ಅಂತ ಹೇಳಿದಿಲ್ಲ, ಸತ್ವಜಲ ಮತ್ತು ಕಾಮಧೇನು ಗೊಬ್ಬರ ಇವು ಎರಡನ್ನ ಬಳಕೆ ಮಾಡಿದ್ರ ಎಷ್ಟು ನಾವು ಆದಾಯವನ್ನ ತೆಗಿಬಹುದು ಅನ್ನುವಂಥದ್ದನ್ನು ಹೇಳಿದಾರ. ಇನ್ನು ಮುಂದ ಇಲ್ಲಿ ಬರುವಂತ ರೈತರಿಗೆ ಗ್ರಾಮಶಃ ಅಥವಾ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಉಪಖಂಡ, ಖಂಡಶಃ ಪ್ರಶಿಕ್ಷಣ ಕೊಡುವಂತ ವ್ಯವಸ್ಥೆಯನ್ನ ಮಾಡೋರ್ದೀವಿ. ಯಾರ್ಯಾರು ಈ ಪ್ರಶಿಕ್ಷಣ ತಗೊಳ್ಳೋರಿದಾರ ಅವ್ರೆಲ್ಲರೂ ಇಲ್ಲಿ ಮುಂದ ಬರಬೇಕು. ಆಮೇಲೆ ನಮ್ದು ಒಂದೇ ಒಂದು ಉದ್ದೇಶ, ನೋವಿನ ವಿಚಾರ ಅಂದ್ರ ದನಗೋಳ ಪ್ಯಾಟಿ ಒಳಗೆ ಹೋದಾಗ ಎಮ್ಮಿ ಮಾರಾಕ 100 ಜನ ಬಂದ್ರ ತುಗಾಕ್ 1,000 ಜನ ಬಂದಿರ್ತಾರಿಲ್ರಿ. ಆಡ ಕುರಿ ಕೋಳಿ ಮಾರಾಕ 100 ಜನ ಬಂದ್ರ ಅದನ್ನ ಮಾರಾಕ 100 ಜನ ಬಂದ್ರ ತುಗಾಕ್ 1000 ಜನ ಬಂದಿರ್ತಾರ. ಆದ್ರೆ ನಮ್ಮ ಗೋಮಾತೆಯನ್ನ, ಗೋವನ್ನ ಮಾರವ್ರ 1000 ಜನ ಬಂದ್ರ 5-6 ಜನ ಕಸಾಬ್ರನ್ನ ಬಿಟ್ರೆ ಬ್ಯಾರೆ ಯಾರು ತುಗಾಕ್ ಬರಂಗಿಲ್ಲ. ಅದು ಹೋಗ್ಬೇಕು. ಒಂದು ಗೋವು ಕಾಮಧೇನು, ಅದು ಕಲ್ಪವೃಕ್ಷ, ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂತದ್ದನ್ನ ರೈತರು ಕಲಿಬೇಕು. ಅದರಿಂದ ಬರುವಂತ ಉತ್ಪನ್ನಗಳನ್ನ ನಿರ್ಮಾಣ ಮಾಡೋದು ಕಲಿತ್ರ ಒಂದು ಗೋವಿನ ಕಿಮ್ಮತ್ತು 1 ಲಕ್ಷ ಅಲ್ಲ 10 ಲಕ್ಷ ಆಗತ್ತಾ. ಮುಂದೊಂದು ದಿನ ಪೇಟೆಗೆ ಹೋದಾಗ 100 ಜನ ಆಕಳ ಮಾರವ್ರು, ಗೋ ಮಾರವ್ರು ಬಂದ್ರ 10,000 ಜನ ಖರೀದಿ ಮಾಡೋರು ಬರಬೇಕು. ಈ ರೀತಿ ಪರಿವರ್ತನೆಯನ್ನ ತರುವ ಸಲುವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಗೋರಕ್ಷಾ ಆಯಾಮ ಇನ್ನ ಗ್ರಾಮದಲ್ಲೇ ಕೆಲಸ ಮಾಡುತ್ತೆ. ಆ ನಿಟ್ಟಿನೊಳಗ ನಮ್ಮ ಹಿರಿಯರ ಮಾರ್ಗದರ್ಶನವನ್ನ ತೆಗೆದುಕೊಂಡು ನಾವೆಲ್ಲ
ಇನ್ನು ಸಾವಯವ ಕೃಷಿ ಅಲ್ಲ, ಕಾಮಧೇನು ಕಲ್ಪವೃಕ್ಷ ಕೃಷಿ ಅಂತ. ಹೌದಾ? ಕಾಮಧೇನುವಿನಿಂದ ಕಲ್ಪವೃಕ್ಷ ಕೃಷಿ, ಅದೆಲ್ಲ ಪ್ರಶಿಕ್ಷಣವನ್ನ ತೆಗೆದುಕೊಂಡು ನಾವೆಲ್ಲರ ನಮ್ಮ ಆದಾಯವನ್ನ ದ್ವಿಗುಣಗೊಳಿಸ್ಕೊಳ್ಳೋಣ. ವಿಷಮುಕ್ತ, ರೋಗಮುಕ್ತ ಸಮಾಜವನ್ನ, ಭೂಮಿಯನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ತಮ್ಮೆಲ್ಲರಿಗೂ, ವೇದಿಕೆ ಮೇಲಿರುವ ಪರಮ ಪೂಜ್ಯರು ಹಿರಿಯರಿಗೂ ಮತ್ತೊಮ್ಮೆ ನಾನು ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ರೈತರಿಗೆ ಗೋಮಾತೆ ಎಷ್ಟೊಂದು ಉಪಯೋಗ ಮತ್ತು ಮಹತ್ವದಾಗಿದೆ ಎಂದು ತಿಳಿಸಿಕೊಟ್ಟ ವಿಠಲ್ಜಿ ಅವರಿಗೆ ಧನ್ಯವಾದಗಳು.